ರಾಜಣ್ಣ ಯೂ ಟರ್ನ್ ಹೊಡೆದಿದ್ದಾರೆ. ಇದಕ್ಕೆ ಕಾರಣ ಏನು? ಸಿಎಂ ಭೇಟಿಯ ಬಳಿಕ ರಾಜಣ್ಣ ಯೂ ಟರ್ನ್. ನಿನ್ನೆ ಸಂಜೆ ಸಿಎಂ ಸಿದ್ದರಾಮಯ್ಯ ಹಾಗೂ ರಾಜಣ್ಣ ನಡುವೆ ಮೀಟಿಂಗ್ ಆಗತ್ತೆ. ಸತತ 3.5 ತಾಸು ಮಾತುಕತೆ ನಡೆದಿದೆ. ಸಂಜೆ 4ರಿಂದ ರಾತ್ರಿ 7:30ರವರೆಗೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರ ಜೊತೆ ರಾಜಣ್ಣ ಮಾತನಾಡಿದ್ದಾರೆ, ಚರ್ಚೆ ಮಾಡಿದ್ದಾರೆ. ಸಿಎಂ ಭೇಟಿಯ ಸಂದರ್ಭದಲ್ಲಿ ಹನಿ ಟ್ರ್ಯಾಪ್ ರಹಸ್ಯವನ್ನ ಬಿಚ್ಚಿಟ್ಟಿದ್ರು ರಾಜಣ್ಣ. ಹನಿ ಟ್ರ್ಯಾಪ್ಗೆ ಸಿಲುಕಿಸುವ ಯತ್ನದ ಬಗ್ಗೆ ಮಾಹಿತಿಯನ್ನ ನೀಡಿದ್ರು. ಹಾಗಾದ್ರೆ ರಾಜಣ್ಣ ಬಾಯಿ ಮುಚ್ಚಿದ್ರ ಸಿಎಂ ಸಿದ್ದರಾಮಯ್ಯ. ದಾಖಲೆ ಬಹಿರಂಗಗೊಳಿಸದಂತೆ ರಾಜಣ್ಣಗೆ ಸಿಎಂ ರಿಂದ ಸೂಚನೆ ಬಂತ. ಭೇಟಿಯ ಬಳಿಕ ಹನಿ ಟ್ರ್ಯಾಪ್ ದಾಖಲೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ಹಿಂದೆ ಗಟ್ಟಿ ಧ್ವನಿಯಲ್ಲಿ ಹನಿ ಟ್ರ್ಯಾಪ್ ಬಗ್ಗೆ ವಿಚಾರ ಪ್ರಸ್ತಾಪ ಮಾಡಿದ್ದಂತಹ ರಾಜಣ್ಣ ಪುರಾವೆಗಳಿದೆ ಅನ್ನೋದನ್ನ ಹೇಳಿದ್ರು. ಆದ್ರೆ ಇವತ್ತು ಪುರಾವೆಗಳಿಲ್ಲ ಅನ್ನೋ ಮಾತನ್ನಾಡ್ತಿದ್ದಾರೆ. ಹಾಗಾದ್ರೆ ಅವರ ಮೇಲೆ ಇರುವಂತಹ ಒತ್ತಡ ಏನು? ಅದು ಕೂಡ ಸಿಎಂ ಸಿದ್ದರಾಮಯ್ಯನವರನ್ನ ಭೇಟಿಯಾದ ನಂತರ ರಾಜಣ್ಣನವರ ಈ ನಡೆ, ಅವ್ರು ಕೊಡ್ತಾ ಇರುವಂತಹ ಸ್ಟೇಟ್ಮೆಂಟ್. ಸದನದಲ್ಲಿ ಹನಿ ಟ್ರ್ಯಾಪ್ ಯತ್ನದ ಪುರಾವೆ ಅಂತ ಹೇಳಿದ್ರು, 48 ಜನರ ಪೆನ್ ಡ್ರೈವ್ ಇದೆ ಅಂತ ಹೇಳಿದ್ರು. ಆದ್ರೆ ಈಗ ಅವರು ಯೂ ಟರ್ನ್ ಹೊಡೆದಿದ್ದಾರೆ. ಆನಂದ, ಇದೆಲ್ಲವನ್ನ ಗಮನಿಸ್ತಾ ಹೋದ್ರೆ ನೋ ಡೌಟ್ ಅವರನ್ನ ಕಟ್ಟಿ ಹಾಕುವಂತಹ ಪ್ರಯತ್ನ ಇಲ್ಲ ಆಗ್ತಾ ಇದೆ. ಅದು ಕೂಡ ಸಿಎಂ ಸಿದ್ದರಾಮಯ್ಯನವರ ಭೇಟಿಯ ಬಳಿಕ ರಾಜಣ್ಣ ಅವರು ಆಡ್ತಾ ಇರುವಂತಹ ಮಾತು, ಅವರ ನಡೆಯ ಬಗ್ಗೆನೇ ಈಗ ಅನುಮಾನ ಹುಟ್ಟಾಕ್ತಾ ಇರುವಂತದ್ದು. ಎಸ್ ಆನಂದ. ಖಂಡಿತವಾಗ್ಲೂ ವೀಣಾ, ರಾಜಣ್ಣವರ ಇವತ್ತಿನ ಹೇಳಿಕೆಯನ್ನು ಗಮನಿಸ್ತಾ ಇದ್ರೆ ಒಂದು ಪ್ರಬಲವಾಗಿರ್ತಕ್ಕಂಥ ಶಕ್ತಿ ಅವರನ್ನ ಕಂಟ್ರೋಲ್ ಮಾಡಿರ್ತಕ್ಕಂಥದ್ದು ಮೇಲ್ನೋಟ ಕಂಡು ಬರ್ತಾ ಇದೆ. ಕಳೆದ 4 ದಿನಗಳಿಂದಲೂ ಕೂಡ ರಾಜಣ್ಣವರು ಯಾವ ರೀತಿಯಾಗಿರ್ತಕ್ಕಂಥ ಕ್ರಮ ತೆಗೆದುಕೊಳ್ತಾರೆ ಅನ್ನುವಂಥ ಸಹಜವಾದಂಥ ಕುತೂಹಲ ಇದ್ದೇ ಇತ್ತು. ಯಾಕೆಂತಂದರೆ ಇದು ಕೇವಲ ಒಂದು ಪಕ್ಷಕ್ಕಷ್ಟೇ ಸೀಮಿತವಾಗಿರ್ತಕ್ಕಂಥ ಬೆಳವಣಿಗೆ ಅಲ್ಲ, ಬದಲಾಗಿ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ರಾಜಕೀಯ ನಾಯಕರು ಕೂಡ ತೀವ್ರ ಕುತೂಹಲಕ್ಕೆ ಕಾರಣವಾಗಿರ್ತಕ್ಕಂಥ, ರಾಜ್ಯ ಜನರಿಗೆ ಕುತೂಹಲಕ್ಕೆ ಕಾರಣವಾಗಿರ್ತಕ್ಕಂಥ ವಿಚಾರ ಆಗಿತ್ತು. ರಾಜಣ್ಣವರು ಯಾವ ನಿರ್ಧಾರ ತೆಗೆದುಕೊಳ್ತಾರೆ ಅನ್ನುವಂಥ ಸಹಜವಾದ ಪ್ರಶ್ನೆಯನ್ನು ಎಲ್ಲರೂ ಕೂಡ ಕೇಳ್ತಾ ಇದ್ದಾರೆ. ಯಾಕೆಂದರೆ ರಾಜಣ್ಣವರ ಸ್ವಭಾವವನ್ನು ಹತ್ತಿರದಿಂದ ನೋಡಿರ್ತಕ್ಕಂಥವ್ರಿಗೆ ಗಟ್ಟಿಯಾಗಿ ಎಲ್ಲವನ್ನೂ ಕೂಡ ಹೇಳ್ತಾರೆ, ಯಾವುದೇ ಮುಚ್ಚುಮರೆಯಲ್ಲೇ ಎಲ್ಲವನ್ನೂ ಕೂಡ ಎದುರಿಸ್ತಾರೆ. ಓಪನ್ ಅಂತಕ್ಕಂಥ ರೀತಿಯಲ್ಲಿ ಅವರ ಮನಸ್ಥಿತಿಗಳನ್ನು ಅರ್ಥ ಮಾಡ್ಕೊಂಡಿರ್ತಕ್ಕಂಥವ್ರು ಎಲ್ಲರೂ ಕೂಡ ಹೇಳುವಂಥದ್ದು. ಆದರೆ ಈ ಪ್ರಕರಣದಲ್ಲಿ ರಾಜಣ್ಣವರ ವರ್ತನೆ ಬಗ್ಗೆ ಸಹಜವಾದಂಥ ಅನುಮಾನ ಮೂಡ್ತಾ ಇದೆ. ವಿಧಾನಸಭೆ ಕಲಾಪದಲ್ಲಿ ಸುದೀರ್ಘವಾಗಿ ತಮಗಾಗಿರ್ತಕ್ಕಂಥ ಅನುಭವವನ್ನು ಹೇಳಿದ್ದಾದ ರಾಜಣ್ಣವರು ಅದಕ್ಕೆ ಪೂರಕವಾದ ದಾಖಲೆ ಕೊಡ್ತೇನೆ, ದೂರು ಕೊಡ್ತೇನೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ರು. ಹಾಗಾಗಿ ರಾಜಣ್ಣವರು ನಿಜವಾಗ್ಲೂ ಕೂಡ ಒಂದು ಪೂರಕವಾದ ದಾಖಲೆಗಳನ್ನು ಕೊಡ್ತಾರೆ, ಒಂದು ಸಮರ್ಪಕವಾದ ತನಿಖೆಗೆ ಒತ್ತಾಯ ಮಾಡ್ತಾರೆ, ತನಿಖೆಗೆ ಹಾಜರಾಗ್ತಾರೆ. ಮತ್ತು ಹನಿ ಟ್ರಾಪ್ನ ಏನು ಈ ಎಲ್ಲ ಒಂದು ಪ್ರಸಂಗಗಳು ನಡೀತಾ ಇದಾವೋ, ಈ ಹನಿ ಟ್ರಾಪ್ ಹಿಂದಿರ್ತಕ್ಕಂಥ ವ್ಯಕ್ತಿ ಮತ್ತು ಶಕ್ತಿಯ ಬಗ್ಗೆ ಒಂದು ಸ್ಪಷ್ಟವಾಗಿರ್ತಕ್ಕಂಥ ವಿವರವನ್ನ ರಾಜ್ಯ ಜನರ ಮುಂದೆ ಇಡ್ತಾರೆ ಅಂತಕ್ಕಂಥ ಕುತೂಹಲ ಇತ್ತು. ಆದರೆ ಈಗ ರಾಜಣ್ಣ ಅವರ ಹೇಳಿಕೆ ಗಮನಿಸ್ತಾ ಇದ್ರೆ ಯೂ ಟರ್ನ್ ಹೊಡೆದಿರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ನಿನ್ನೆ ರಾಜಣ್ಣ ಅವರು ಸಹಕಾರ ಇಲಾಖೆಯ ಸಭೆಯಲ್ಲಿ ಭಾಗವಹಿಸಲಿಕ್ಕೋಸ್ಕರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭೇಟಿ ಮಾಡಿದ್ರು. ಅರ್ಧ ಗಂಟೆ ಕಾಲ ನಡೆದ ಚರ್ಚೆಯ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಯಾವ ರೀತಿಯ ಸಲಹೆ ಕೊಟ್ಟಿದ್ದಾರೆ ಅನ್ನುವಂಥ ಸಹಜವಾದಂಥ ಕುತೂಹಲ ಇದ್ದೇ ಇದೆ. ಇನ್ನೊಂದು ಕಡೆ ಅವರ ಆಪ್ತ ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು ಕೂಡ ನಿನ್ನೆ ದೆಹಲಿಯಲ್ಲಿ ಎಐಸಿಸಿಯ ಪ್ರಧಾನ ಕಾರ್ಯದರ್ಶಿ, ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ವೇಣುಗೋಪಾಲ್ ಅವರನ್ನು ಭೇಟಿ ಮಾಡಿದ್ದಾರೆ. ವೇಣುಗೋಪಾಲ್ ಅವರ ಭೇಟಿಯ ನಂತರದಲ್ಲಿ ರಾಜಣ್ಣವರು ಇವತ್ತು ತುಮಕೂರಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸ್ಟೇಟ್ಮೆಂಟ್ ಕೊಟ್ಟು ದೂರು ಕೊಡ್ತೇನೆ, ನನ್ನ ದಾಖಲೆ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಅಂದರೆ ಎಲ್ಲೋ ಒಂದು ಕಡೆ ನಿನ್ನೆ ರಾಜಣ್ಣ ಸಿಎಂ ಜೊತೆ ಮಾತಾಡ್ತಕ್ಕಂಥದ್ದು, ರಾಜಣ್ಣವರ ಆಪ್ತರಾಗಿರ್ತಕ್ಕಂಥ ಸಚಿವ ಸತೀಶ್ ಜಾರಕಿಹೊಳಿ ಅವರು ಕೆ.ಸಿ. ವೇಣುಗೋಪಾಲ್ ಅವರನ್ನು ದೆಹಲಿಯಲ್ಲಿ ಭೇಟಿ ಮಾಡ್ತಕ್ಕಂಥದ್ದು, ಈ ಎಲ್ಲ ಡ್ರಾಮಾ ಆದ ಬಳಿಕ, ಈ ಎಲ್ಲ ಹೈ ಡ್ರಾಮಾಗಳ ಬಳಿಕ ಅಂತಿಮವಾಗಿ ರಾಜಣ್ಣವರು ತುಮಕೂರಿನಲ್ಲಿ ನಾನು ದೂರು ಕೊಡ್ತೇನೆ, ಇವತ್ತು ಡಾಕ್ಟರ್ ಪರಮೇಶ್ವರನ್ನ ಹುಡ್ಕೊಂಡು ಹೋಗಿ ದೂರು ಕೊಡ್ತೇನೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ. ಆದರೆ ಯಾವುದೇ ರೀತಿ ದಾಖಲೆ ಕೊಡಲ್ಲ, ಯಾವುದೇ ರೀತಿ ಸಾಕ್ಷಿ ನನ್ನ ಬಳಿ ಇಲ್ಲ ಅಂತಕ್ಕಂಥ ಮಾತನ್ನ ರಾಜಣ್ಣ ಹೇಳಿದ್ದಾರೆ. ನಿಜವಾಗ್ಲೂ ಕೂಡ ಈ ಪ್ರಕರಣವನ್ನು ಒಂದು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ಮನಸ್ಥಿತಿಯಲ್ಲಿ ರಾಜಣ್ಣ ಇಲ್ವಾ ಅಂತಕ್ಕಂಥ ಅನುಮಾನಗಳು ಮೂಡ್ತಾ ಇದೆ. ನಿಜವಾಗ್ಲೂ ಕೂಡ ಅವರಿಗೆ ಒಂದು ಬದ್ಧತೆ ಇದ್ದದ್ದೇ ಆಗಿದ್ರೆ, ಒಂದು ವಿಚಾರದ ಮೇಲೆ ಬದ್ಧತೆ ಇದ್ದೇ ಆಗಿದ್ರೆ, ತನಿಖೆಗೆ ಅವರು ನಿಜವಾಗ್ಲೂ ಕೂಡ ಒತ್ತಾಯ ಮಾಡ್ತಾ ಇದ್ದಿದ್ದಾದ್ರೆ, ಅಥವಾ ತನಿಖೆ ಒಂದು ತಾರ್ಕಿಕ ತೆಗೆದುಕೊಂಡು ಹೋಗಬೇಕು ಅಂತಕ್ಕಂಥ ಇಚ್ಛಾಶಕ್ತಿ ಅವ್ರು ಇದ್ದಿದ್ದೇ ಆದ್ರೆ ಪೂರಕವಾಗಿರ್ತಕ್ಕಂಥ ದಾಖಲೆಗಳನ್ನು ಕೊಡ್ತಾ ಇದ್ರು, ಪೂರಕವಾಗಿರ್ತಕ್ಕಂಥ ಮಾಹಿತಿಗಳನ್ನ, ಸಾಕ್ಷ್ಯಗಳನ್ನ ಒದಗಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ರು. ಎಲ್ಲೋ ಒಂದ್ ಕಡೆ ರಾಜಣ್ಣ ಈ ವಿಚಾರದಲ್ಲಿ ಒತ್ತಡಕ್ಕೆ ಒಳಗಾಗಿರ್ತಕ್ಕಂಥ ಮೇಲ್ನೋಟ ಕಂಡು ಬರ್ತಾ ಇದೆ. ಒಂದು ಪ್ರಭಾವಿ ಶಕ್ತಿಯ ಒಂದು ಒತ್ತಡಕ್ಕೆ ಒಳಗಾಗಿ ರಾಜಣ್ಣ ಒಂದು ಬ್ಯಾಲೆನ್ಸ್ ಮಾಡುವಂತ ಪ್ರಯತ್ನಗಳನ್ನ ಮಾಡಿರ್ತಕ್ಕಂಥ ಮೇಲ್ನೋಟ ಕಂಡು ಬರ್ತಾ ಇದೆ. ವೀಣಾ, ಥ್ಯಾಂಕ್ ಯು ಆನಂದ್, ತಮ್ಮ ಡೀಟೇಲ್ಸ್ಗಾಗಿ. ಇವತ್ತು ದಾಖಲಿಸ್ತೇನೆ, ಇವತ್ತು ಗೃಹ ಸಚಿವರು ಕೊಡ್ತೇನೆ. ಯಾಕೆಂದರೆ ವಿಧಾನಸಭೆಯಲ್ಲಿ ನಾನು ಮಾತಾಡಿರೋದು ಅವ್ರಿಗೆ ಕೊಡ್ತೀನಿ ಅಂತಲೇ ಹೇಳಿದ್ದೆ.
ಇಷ್ಟು ದಿವಸ ಬರೆಯೋಕ್ಕಾಗಿರಲಿಲ್ಲ. ಯಾಕಾಗಿರಲಿಲ್ಲ ಅಂದರೆ ಆ ದಿವಸ ನಾನು ಪ್ರಸ್ತಾಪ ಮಾಡಿದ ಮೇಲೆ ನೆಕ್ಸ್ಟ್ ಡೇನೇ ಸಿ ಎಂ ಉತ್ತರ ಇತ್ತು. ಸಿ ಎಂ ಉತ್ತರದಲ್ಲಿ ಇವೆಲ್ಲ ಗೊಂದಲಗಳು ಆಯಿತು. ಇವತ್ತು ಗೃಹ ಸಚಿವರಿಗೆ ಪತ್ರ ಕೊಡಲಿಕ್ಕೆ, ದೂರನ್ನು ಕೊಡಲಿಕ್ಕೆ ರೆಡಿ ಮಾಡಿದ್ದೀನಿ. ಬೆಳಗ್ಗೆಯಿಂದ ಕೂತ್ಕೊಂಡು ನಾನೇ ಬರೆದಿದ್ದೇನೆ. ಬರೆದು ಈಗ ಟೈಪ್ ಎಲ್ಲ ಮಾಡಿಸ್ತಾ ಇದ್ದೀನಿ. ಮತ್ತು ಬ್ಲೂ ಶೀಟಲ್ಲಿ ಮಾಡಪ್ಪ ಅಂತ ಹೇಳಿದ್ದೀನಿ. ಬ್ಲೂ ಶೀಟ್ ತಂದು ಕಾಪಿ ತೆಗಿತಾನೆ. ಅಷ್ಟೊತ್ತಿಗೆ ಒಂದು ಫಂಕ್ಷನ್ ಇದೆ, ಮುಗಿಸ್ಕೊಂತೀನಿ. ಅವ್ರು ಎಲ್ಲಿದ್ದಾರೆ ಅಲ್ಲಿ ಹುಡ್ಕೊಂಡೋಗಿ ಇವತ್ತು ದೂರು ಕೊಡ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.